ಇರ್ತಕ್ಕಂಥ ಇಂಥ ದುರಂತ 9 ಜನ ಮೃತಪಟ್ಟಿದ್ದಾರೆ, 19 ಜನಕ್ಕೆ ಗಂಭೀರ ಗಾಯಗಳಾಗಿದೆ. 9 ಜನರಲ್ಲಿ 3 ಬಿಇ ವಿದ್ಯಾರ್ಥಿಗಳು. 3 ವಿದ್ಯಾರ್ಥಿಗಳು ಕೂಡ ಬಹಳ ಪ್ರತಿಭಾವಂತರಿದ್ರು. ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದ್ತಾ ಇದ್ರು. 15 ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿರತಕ್ಕಂಥ ದುರಂತ ಯಾರೂ ಊಹಿಸದ, ಯಾರೂ ನಿರೀಕ್ಷಿಸಿರದ ದುರಂತ ಘಟಿಸಿಬಿಡತ್ತೆ. ಅದರಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 3 ಕೂಡ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಒಂದೇ ಒಂದು ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ. ಬಹಳ ಚೆನ್ನಾಗಿ ಓದ್ತಾ ಇದ್ರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಇರ್ತಕ್ಕಂಥ ಇಂಥ ದುರಂತ 9 ಜನ ಮೃತಪಟ್ಟಿದ್ದಾರೆ, 19 ಜನಕ್ಕೆ ಗಂಭೀರ ಗಾಯಗಳಾಗಿದೆ. 9 ಜನರಲ್ಲಿ 3 ಬಿಇ ವಿದ್ಯಾರ್ಥಿಗಳು. 3 ವಿದ್ಯಾರ್ಥಿಗಳು ಕೂಡ ಬಹಳ ಪ್ರತಿಭಾವಂತರಿದ್ರು. ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದ್ತಾ ಇದ್ರು. 15 ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿರತಕ್ಕಂಥ ದುರಂತ ಯಾರೂ ಊಹಿಸದ, ಯಾರೂ ನಿರೀಕ್ಷಿಸಿರದ ದುರಂತ ಘಟಿಸಿಬಿಡತ್ತೆ. ಅದರಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 3 ಕೂಡ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಒಂದೇ ಒಂದು ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ. ಬಹಳ ಚೆನ್ನಾಗಿ ಓದ್ತಾ ಇದ್ರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಇರ್ತಕ್ಕಂಥ ಇಂಥ ದುರಂತ 9 ಜನ ಮೃತಪಟ್ಟಿದ್ದಾರೆ, 19 ಜನಕ್ಕೆ ಗಂಭೀರ ಗಾಯಗಳಾಗಿದೆ. 9 ಜನರಲ್ಲಿ 3 ಬಿಇ ವಿದ್ಯಾರ್ಥಿಗಳು. 3 ವಿದ್ಯಾರ್ಥಿಗಳು ಕೂಡ ಬಹಳ ಪ್ರತಿಭಾವಂತರಿದ್ರು. ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದ್ತಾ ಇದ್ರು. 15 ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿರತಕ್ಕಂಥ ದುರಂತ ಯಾರೂ ಊಹಿಸದ, ಯಾರೂ ನಿರೀಕ್ಷಿಸಿರದ ದುರಂತ ಘಟಿಸಿಬಿಡತ್ತೆ. ಅದರಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 3 ಕೂಡ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಒಂದೇ ಒಂದು ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ. ಬಹಳ ಚೆನ್ನಾಗಿ ಓದ್ತಾ ಇದ್ರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಇರ್ತಕ್ಕಂಥ ಇಂಥ ದುರಂತ 9 ಜನ ಮೃತಪಟ್ಟಿದ್ದಾರೆ, 19 ಜನಕ್ಕೆ ಗಂಭೀರ ಗಾಯಗಳಾಗಿದೆ. 9 ಜನರಲ್ಲಿ 3 ಬಿಇ ವಿದ್ಯಾರ್ಥಿಗಳು. 3 ವಿದ್ಯಾರ್ಥಿಗಳು ಕೂಡ ಬಹಳ ಪ್ರತಿಭಾವಂತರಿದ್ರು. ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದ್ತಾ ಇದ್ರು. 15 ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿರತಕ್ಕಂಥ ದುರಂತ ಯಾರೂ ಊಹಿಸದ, ಯಾರೂ ನಿರೀಕ್ಷಿಸಿರದ ದುರಂತ ಘಟಿಸಿಬಿಡತ್ತೆ. ಅದರಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 3 ಕೂಡ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಒಂದೇ ಒಂದು ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ. ಬಹಳ ಚೆನ್ನಾಗಿ ಓದ್ತಾ ಇದ್ರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಇರ್ತಕ್ಕಂಥ ಇಂಥ ದುರಂತ 9 ಜನ ಮೃತಪಟ್ಟಿದ್ದಾರೆ, 19 ಜನಕ್ಕೆ ಗಂಭೀರ ಗಾಯಗಳಾಗಿದೆ. 9 ಜನರಲ್ಲಿ 3 ಬಿಇ ವಿದ್ಯಾರ್ಥಿಗಳು. 3 ವಿದ್ಯಾರ್ಥಿಗಳು ಕೂಡ ಬಹಳ ಪ್ರತಿಭಾವಂತರಿದ್ರು. ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದ್ತಾ ಇದ್ರು. 15 ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿರತಕ್ಕಂಥ ದುರಂತ ಯಾರೂ ಊಹಿಸದ, ಯಾರೂ ನಿರೀಕ್ಷಿಸಿರದ ದುರಂತ ಘಟಿಸಿಬಿಡತ್ತೆ. ಅದರಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 3 ಕೂಡ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಒಂದೇ ಒಂದು ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ. ಬಹಳ ಚೆನ್ನಾಗಿ ಓದ್ತಾ ಇದ್ರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು.
ಇರ್ತಕ್ಕಂಥ ಇಂಥ ದುರಂತ 9 ಜನ ಮೃತಪಟ್ಟಿದ್ದಾರೆ, 19 ಜನಕ್ಕೆ ಗಂಭೀರ ಗಾಯಗಳಾಗಿದೆ. 9 ಜನರಲ್ಲಿ 3 ಬಿಇ ವಿದ್ಯಾರ್ಥಿಗಳು. 3 ವಿದ್ಯಾರ್ಥಿಗಳು ಕೂಡ ಬಹಳ ಪ್ರತಿಭಾವಂತರಿದ್ರು. ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದ್ತಾ ಇದ್ರು. 15 ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿರತಕ್ಕಂಥ ದುರಂತ ಯಾರೂ ಊಹಿಸದ, ಯಾರೂ ನಿರೀಕ್ಷಿಸಿರದ ದುರಂತ ಘಟಿಸಿಬಿಡತ್ತೆ. ಅದರಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 3 ಕೂಡ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಒಂದೇ ಒಂದು ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ. ಬಹಳ ಚೆನ್ನಾಗಿ ಓದ್ತಾ ಇದ್ರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಇರ್ತಕ್ಕಂಥ ಇಂಥ ದುರಂತ 9 ಜನ ಮೃತಪಟ್ಟಿದ್ದಾರೆ, 19 ಜನಕ್ಕೆ ಗಂಭೀರ ಗಾಯಗಳಾಗಿದೆ. 9 ಜನರಲ್ಲಿ 3 ಬಿಇ ವಿದ್ಯಾರ್ಥಿಗಳು. 3 ವಿದ್ಯಾರ್ಥಿಗಳು ಕೂಡ ಬಹಳ ಪ್ರತಿಭಾವಂತರಿದ್ರು. ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದ್ತಾ ಇದ್ರು. 15 ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿರತಕ್ಕಂಥ ದುರಂತ ಯಾರೂ ಊಹಿಸದ, ಯಾರೂ ನಿರೀಕ್ಷಿಸಿರದ ದುರಂತ ಘಟಿಸಿಬಿಡತ್ತೆ. ಅದರಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 3 ಕೂಡ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಒಂದೇ ಒಂದು ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ. ಬಹಳ ಚೆನ್ನಾಗಿ ಓದ್ತಾ ಇದ್ರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಇರ್ತಕ್ಕಂಥ ಇಂಥ ದುರಂತ 9 ಜನ ಮೃತಪಟ್ಟಿದ್ದಾರೆ, 19 ಜನಕ್ಕೆ ಗಂಭೀರ ಗಾಯಗಳಾಗಿದೆ. 9 ಜನರಲ್ಲಿ 3 ಬಿಇ ವಿದ್ಯಾರ್ಥಿಗಳು. 3 ವಿದ್ಯಾರ್ಥಿಗಳು ಕೂಡ ಬಹಳ ಪ್ರತಿಭಾವಂತರಿದ್ರು. ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದ್ತಾ ಇದ್ರು. 15 ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿರತಕ್ಕಂಥ ದುರಂತ ಯಾರೂ ಊಹಿಸದ, ಯಾರೂ ನಿರೀಕ್ಷಿಸಿರದ ದುರಂತ ಘಟಿಸಿಬಿಡತ್ತೆ. ಅದರಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 3 ಕೂಡ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಒಂದೇ ಒಂದು ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ. ಬಹಳ ಚೆನ್ನಾಗಿ ಓದ್ತಾ ಇದ್ರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಇರ್ತಕ್ಕಂಥ ಇಂಥ ದುರಂತ 9 ಜನ ಮೃತಪಟ್ಟಿದ್ದಾರೆ, 19 ಜನಕ್ಕೆ ಗಂಭೀರ ಗಾಯಗಳಾಗಿದೆ. 9 ಜನರಲ್ಲಿ 3 ಬಿಇ ವಿದ್ಯಾರ್ಥಿಗಳು. 3 ವಿದ್ಯಾರ್ಥಿಗಳು ಕೂಡ ಬಹಳ ಪ್ರತಿಭಾವಂತರಿದ್ರು. ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದ್ತಾ ಇದ್ರು. 15 ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಆಗಿದೆ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿರತಕ್ಕಂಥ ದುರಂತ ಯಾರೂ ಊಹಿಸದ, ಯಾರೂ ನಿರೀಕ್ಷಿಸಿರದ ದುರಂತ ಘಟಿಸಿಬಿಡತ್ತೆ. ಅದರಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 3 ಕೂಡ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಒಂದೇ ಒಂದು ಅವ್ರಿಗೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ. ಬಹಳ ಚೆನ್ನಾಗಿ ಓದ್ತಾ ಇದ್ರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು.